ಭೀಕರ ಅಪಘಾತದಲ್ಲಿ ಐಎಎಸ್ ಅಧಿಕಾರಿ ಮಹಂತೇಶ್ ಬೀಳಗಿ ಸಾವನ್ನಪ್ಪಿದ್ದಾರೆ. ಐಎಎಸ್ ಅಧಿಕಾರಿಯಾಗಿದ್ದಂತಹ ಮಹಂತೇಶ್ ಬೀಳಗಿ ಅಪಘಾತದಲ್ಲಿ ದುರ್ಮರಣವನ್ನು ಹೊಂದಿದ್ದಾರೆ. ಕಲಬುರಗಿಯ ಜೇವರ್ಗಿಯ ಗೌನಹಳ್ಳಿ ಕ್ರಾಸ್ ಬಳಿ ಈ ಅಪಘಾತ ಸಂಭವಿಸಿದೆ. ವಿಜಯಪುರದಿಂದ ಕಲಬುರಗಿಗೆ ಆಗಮಿಸ್ತಾ ಇದ್ರು ಈ ವೇಳೆ ಈ ದುರಂತ ಸಂಭವಿಸಿದೆ. ಒಟ್ಟು 3 ಜನ ಜೀವ ಕಳ್ಕೊಂಡಿದ್ದಾರೆ. ಇನೋವಾ ಕಾರ್ನಲ್ಲಿ ಕಲಬುರಗಿಗೆ ಆಗಮಿಸುವಂತಹ ಸಂದರ್ಭದಲ್ಲಿ ಅಪಘಾತ ಆಗಿದೆ. ನಿಯಂತ್ರಣ ತಪ್ಪಿದಂತಹ ಇನೋವಾ ಕಾರ್ ನೇರ ಕಂದಕಕ್ಕೆ ಉರುಳಿ ಬಿದ್ದಿದೆ. ಅಪಘಾತದ ರಭಸಕ್ಕೆ ಕಾರ್ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಅಪಘಾತದಲ್ಲಿ ಮಹಂತೇಶ್ ಬೀಳಗಿ ಸೇರಿ 3 ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಈ ಹಿಂದೆ ದಾವಣಗೆರೆ ಡಿಸಿಯಾಗಿ ಮಹಂತೇಶ್ ಬೀಳಗಿ ಕಾರ್ಯವನ್ನ ನಿರ್ವಹಿಸಿದ್ರು. ಕರ್ನಾಟಕ ಮಿನರಲ್ ಕಾರ್ಪೊರೇಷನ್ನ ಎಂಡಿ ಆಗಿದ್ರು. ಜೇವರ್ಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಅಪಘಾತ ಇದು. ಈ ಹಿಂದೆ ದಾವಣಗೆರೆಯ ಡಿಸಿ ಆಗಿದ್ರು ಮಹಂತೇಶ್ ಬೀಳಗಿ ಅವರು. ಅಪಘಾತದ ಸ್ಥಳದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ, ಕಾರ್ ನೋಡ್ತಾ ಇದ್ದೀರಿ, ಯಾವ ರೀತಿ ಸಂಪೂರ್ಣ ನಜ್ಜುಗುಜ್ಜಾಗಿದೆ ಅಂತ ಹೇಳಿ. 3 ಪ್ರಾಣ ಹೋಗಿದೆ ಈ ಅಪಘಾತದಲ್ಲಿ. ಮಹಂತೇಶ್ ಬೀಳಗಿ ರಾಜ್ಯದಲ್ಲಿ ಒಬ್ಬ ಪ್ರಾಮಾಣಿಕ ಐಎಎಸ್ ಅಧಿಕಾರಿಯಾಗಿ ಹೆಸರನ್ನ ಮಾಡಿದ್ದವರು. ಇವರ ಬ್ಯಾಕ್ಗ್ರೌಂಡ್ ಕೂಡ ಅಷ್ಟೇ ರೋಚಕವಾಗಿತ್ತು. ಮೋಟಿವೇಶನಲ್ ಸ್ಪೀಚ್ ಅನ್ನ ಮಾಡ್ತಾ ಇದ್ರು. ಹಲವರನ್ನ ಐಎಎಸ್ ಅಧಿಕಾರಿಯಾಗೋದಕ್ಕೆ ಮಹಂತೇಶ್ ಬೀಳಗಿ ಅವರು ಪ್ರೋತ್ಸಾಹಿಸ್ತಾ ಇದ್ರು. ಅವರ ತಾಯಿ ಈ ಹಿಂದೆ ಕೂಲಿ ಕೆಲಸ ಎಲ್ಲ ಮಾಡಿಕೊಂಡು ಮಕ್ಕಳನ್ನ ಸಾಕ್ದೋರು. ಸಣ್ಣ ವಯಸ್ಸಿನಲ್ಲೇ ಮಹಂತೇಶ್ ಬೀಳಗಿ ಅವರು ತಂದೆಯನ್ನ ಕಳ್ಕೊಳ್ತಾರೆ. ತಾಯಿಗೆ ವಿಧವಾ ವೇತನ ಬರಬೇಕಾಗಿತ್ತಂತೆ 25 ರೂಪಾಯಿ. ಆ 25 ರೂಪಾಯಿಯನ್ನ ಪಡೆಯೋಕೆ ತಹಶೀಲ್ದಾರ್ ಕಚೇರಿಗೆ ಮಹಂತೇಶ್ ಬೀಳಗಿ ಅವರ ತಾಯಿ ಪದೇ ಅಲೆದಾಡ್ತಾ ಇದ್ರಂತೆ. ಆಗ ಯಾರೋ ಹೇಳ್ತಾರಂತೆ ಲಂಚ ಕೊಟ್ರೆ ಸರಿ ಹೋಗುತ್ತೆ ಅಂತ ಹೇಳಿ. ಆಗ 25 ರೂಪಾಯಿ ಪಿಂಚಣಿಯನ್ನ ಪಡೆಯೋದಕ್ಕೆ 100 ರೂಪಾಯಿ ಲಂಚ ಕೊಡ್ತಾರೆ ಮಹಂತೇಶ್ ಬೀಳಗಿ ಅವರ ತಾಯಿ. ಆಗ ಮಹಂತೇಶ್ ಬೀಳಗಿ ಅವರು ಡಿಸೈಡ್ ಮಾಡಿದ್ರಂತೆ, ಆದ್ರೆ ನಾನು ಅಧಿಕಾರಿನೇ ಆಗಬೇಕು, ಅದೊಂದು ಪವರ್ಫುಲ್ ಪೋಸ್ಟ್ ಅಂತ ಅಂದ್ಕೊಳ್ತಾರೆ. ಅದಾದ್ಮೇಲೆ ತಾಯಿ ಕೂಲಿ ಕೆಲಸ ಮಾಡಿ, ಜಾತ್ರೆನಲ್ಲೆಲ್ಲ ಕೆಲಸ ಮಾಡಿ, ಆನಂತರ ಬೇರೆಯವ್ರ ಮನೇಲಿ ಕೆಲಸ ಮಾಡಿ ಮಕ್ಕಳನ್ನ ಸಾಕಿರ್ತಾರೆ. ಆರ್ಟ್ಸ್ ತಗೋತಾರಂತೆ ಮಹಂತೇಶ್ ಬೀಳಗಿ ಅವರು, ಯಾಕಂದ್ರೆ ಫೀಸ್ ಕಡಿಮೆ ಅಂತ ಹೇಳಿ. ಆಗ ಈ ಕೆಂಪು ಗೂಟದ ಕಾರ್ಗಳನ್ನ ನೋಡ್ತಾರೆ. ನೋಡಿ ಯಾರನ್ನ ಕೇಳಿದ್ರಂತೆ, ಯಾರು ಹೋಗ್ತಾರೆ ಕೆಂಪು ಗೂಟದ ಕಾರ್ನಲ್ಲಿ ಅಂತ. ಆಗ ಅವ್ರು ಹೇಳಿದ್ರಂತೆ, ಐಎಎಸ್ ಅಧಿಕಾರಿಗಳೆಲ್ಲ ಈ ರೀತಿ ಕೆಂಪು ಗೂಟದ ಕಾರ್ನಲ್ಲಿ ತಿರುಗಾಡ್ತಾರೆ ಅಂತ ಹೇಳಿ. PUC ಓದ್ತಿದ್ದಾಗ ಆವತ್ತು ಡಿಸೈಡ್ ಮಾಡ್ತಾರೆ ಮಹಂತೇಶ್ ಬೀಳಗಿ ಅವರು, ನಾನು ಐಎಎಸ್ ಅಧಿಕಾರಿ ಆಗಬೇಕು ಅಂತ. ಶ್ರಮಪಟ್ಟು ಐಎಎಸ್ ಅಧಿಕಾರಿ ಆಗ್ತಾರೆ. ತಾಯಿಯ ಕನಸನ್ನ ಈಡೇರಿಸ್ತಾರೆ. ಆ ನಂತರದಲ್ಲಿ ಅವರು ದಾವಣಗೆರೆಯಲ್ಲಿ ಅಸಿಸ್ಟೆಂಟ್ ಕಮಿಷನರ್, ಧಾರವಾಡದಲ್ಲಿ ಅಸಿಸ್ಟೆಂಟ್ DC, ಬೀದರ್ನಲ್ಲಿ CEO ಆಗ್ತಾರೆ, ಜಿಲ್ಲಾ ಪಂಚಾಯತ್ CEO. ಅದಾದ ಬಳಿಕ ಅವರು ದಾವಣಗೆರೆಗೆ ಬಂದ ಬಳಿಕ ದೊಡ್ಡ ಮಟ್ಟದಲ್ಲಿ ಪ್ರಖ್ಯಾತಿಯನ್ನ ಪಡೆದರು. ದಾವಣಗೆರೆ ಜಿಲ್ಲಾಧಿಕಾರಿಯಾಗಿ ಹಲವು ಜನಪರ ಕಾರ್ಯಕ್ರಮಗಳನ್ನು ಮಾಡಿದ್ರು, ಜನರಿಗೆ ಬಹಳ ಹತ್ತಿರ ಆಗಿದ್ರು. ಅದಾದ ನಂತರ ಬೆಸ್ಕಾಂ MD ಕೂಡ ಆಗ್ತಾರೆ. ಆದರೆ ಅಂಥ ಮಹಂತೇಶ್ ಬೀಳಗಿ ಅವರು ಹಲವರನ್ನ ಪ್ರೋತ್ಸಾಹಿಸ್ತಾ ಇದ್ದಂಥ, ಹಲವರಿಗೆ ಸ್ಫೂರ್ತಿಯನ್ನ ನೀಡ್ತಾ ಇದ್ದಂಥ ದಕ್ಷ ಅಧಿಕಾರಿಯಾಗಿ ಹೆಸರು ಪಡೆದಿದ್ದಂಥ ಮಹಂತೇಶ್ ಬೀಳಗಿ ಈ ಭೀಕರ ಅಪಘಾತದಲ್ಲಿ ಜೀವ ಕಳ್ಕೊಂಡ್ಬಿಟ್ಟಿದ್ದಾರೆ.